ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತೊಮ್ಮೆ ಕೆ.ಸಿ.ಟಿ ಅಪ್ಡೇಟ್ಸ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ಕೆ.ಸಿ.ಟಿ ಕಡೆಯಿಂದ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ರಿಲೀಸ್ ಮಾಡಾಯಿತು. ಸೊ ಎಲ್ಲ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡೋದು ಆಯಿತು, ಎಲ್ಲ ನೋಡ್ತಾ ಇದ್ದಾರೆ ಇವಾಗ. ಆದರೆ ಕೆಲವು ವಿದ್ಯಾರ್ಥಿಗಳಿಗೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ತುಂಬ ಜನಕ್ಕೆ ರ್ಯಾಂಕೇ ಅನೌನ್ಸ್ ಆಗಿಲ್ಲ, ಮೀನ್ಸ್ ರ್ಯಾಂಕೇ ಮೆನ್ಷನ್ ಮಾಡಿಲ್ಲ. ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಡೌನ್ಲೋಡ್ ಮಾಡ್ಕೊಂಡಿರ್ತಾರಲ್ಲ, ಆ ಸ್ಲಿಪ್ಪಲ್ಲಿ ರ್ಯಾಂಕ್ ಮೆನ್ಷನ್ ಆಗಿಲ್ಲ. ಹಾಗೆ ಕೆಲವರಿಗೆ ಕ್ಯಾಟಗರಿನೂ ಸಹ, ಅಂದರೆ ಕ್ಯಾಸ್ಟ್ ಅಥವಾ ಕ್ಯಾಟಗರಿ ಮೆನ್ಷನ್ ಆಗಿಲ್ಲ ಅಂತ ತುಂಬ ಜನ ವಿದ್ಯಾರ್ಥಿಗಳು ಹೇಳ್ತಾ ಇರೋದು. ಹಾಗೆ ಕೋಟಾಗಳು ಕ್ಲೈಮ್ ಮಾಡಿರ್ತಾರೆ, ಅದು ಸಹ ಕಾಣಿಸ್ತಾ ಇಲ್ಲ ಅಂತ ತುಂಬ ಜನ ವಿದ್ಯಾರ್ಥಿಗಳು ಟೆನ್ಷನ್ ಆಗಿದ್ದಾರೆ. ಸೊ ಯಾರು ಸಹ ಟೆನ್ಷನ್ ಆಗುವಂತಹ ಅವಶ್ಯಕತೆ ಇಲ್ಲ. ಬಿಕಾಸ್ ಇವಾಗ ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಈ ಒಂದು ಕೆ.ಸಿ.ಟಿ 2025 ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು ಇನ್ನೊಂದು 2 ದಿವಸದಲ್ಲಿ ಮತ್ತೆ ಅಪ್ಡೇಟ್ ಮಾಡ್ತಾರೆ. ಮೇ ಬಿ ಇವತ್ತು ಮಾಡ್ಬೋದು, ಇಲ್ಲ ನಾಳೆನೇ ಮಾಡ್ಬೋದು. ಸೊ ಡೈಲಿ ಈವ್ನಿಂಗ್ ಒಂದು ಸತಿ ಆಫ್ಟರ್ 6 o'clock ಒಂದು ಸತಿ ನೀವು ಹೊಸದಾಗಿ ಲಿಂಕ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ, ಓಕೆನಾ. ಮಾಮೂಲಿಯಾಗಿ ಹೇಗೆ ಡೌನ್ಲೋಡ್ ಮಾಡ್ತೀರೋ ಹಾಗೆ ಮಾಡಿ ನೋಡಿ. ಒಂದು ಸತಿ ಇವತ್ತು ಸಂಜೆ ನೋಡಿ, ಹಾಗೆ ನಾಳೆ ಸಂಜೆ ನೋಡಿ. ಮೇ ಬಿ ಅಪ್ಡೇಟ್ ಆಗಿರ್ಬೋದು, ರ್ಯಾಂಕ್ಗಳೆಲ್ಲ ಅಪ್ಡೇಟ್ ಆಗಿರ್ತವೆ, ಹಾಗೆ ಕ್ಯಾಟಗರಿನೂ ಸಹ ಅಪ್ಡೇಟ್ ಆಗಿರ್ತವೆ. ಸೊ ಇಲ್ಲಿ ಈ ಒಂದು ಅನೌನ್ಸ್ಮೆಂಟ್ ಯಾರು ಮಾಡಿದ್ದಾರೆ ಅಂದರೆ, ನಿಮಗೆ ನಾನು ತೋರಿಸ್ಕೊಡ್ತೀನಿ ನೋಡಿ. ನಿನ್ನೆ ನೈಟು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ರಿಲೀಸ್ ಮಾಡಿದ ನಂತರ ಈ ಒಂದು ಇಶ್ಯೂನ ತುಂಬ ಜನ ವಿದ್ಯಾರ್ಥಿಗಳು ಫೇಸ್ ಮಾಡ್ತಿದ್ರಲ್ಲ, ಹಾಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಏನು ಮಾಡಿದ್ರು, ಇಲ್ಲಿ ನೋಡ್ತಿರ್ಬೋದು, UGCET 2025 ವೆರಿಫಿಕೇಷನ್ ಸ್ಲಿಪ್ಪನ್ನು ಬಿಡುಗಡೆ ಮಾಡಿದ್ದು ಅಭ್ಯರ್ಥಿಗಳು ಅದನ್ನು ಡೌನ್ಲೋಡ್ ಮಾಡಿಕೊಂಡು ತಾವು ಮಾಡಿದ್ದು ಕ್ಲೇಮ್ಗಳನ್ನು ಪರಿಶೀಲಿಸಿಕೊಳ್ಳಬೇಕು. ಅಂದರೆ ಯಾರ್ಯಾರು ಈ ಒಂದು ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡಿರ್ತಾರೋ ಅವರೆಲ್ಲ ನೀವು ಅಪ್ಲೈ ಮಾಡಿದಂಥ ಕ್ಲೇಮ್ಗಳು, ಅಂದರೆ ಕೋಟೆಗಳೆಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಕೆಲವರು ತಮ್ಮ ಅರ್ಜಿಗಳಲ್ಲಿ ಕ್ಲೇಮ್ ಮಾಡಿದ ತಪ್ಪಾಗಿ ಮಾಡಿಕೊಂಡಿದ್ದಾರೆ, ಅಂಥವರಿಗೆ ಸರಿ ಮಾಡಿಕೊಳ್ಳಲು ಅವಕಾಶ ನೀಡಲಾಗುತ್ತದೆ. ಅಂದರೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ರಿಲೀಸ್ ಮಾಡಾಯಿತು, ಅದರಲ್ಲಿ ಕೆಲವೊಂದು ಮಿಸ್ಟೇಕ್ಸ್ ಇದ್ದಾವೆ, ಹಾಗೆ ವಿದ್ಯಾರ್ಥಿಗಳು ಸಹ ಮಿಸ್ಟೇಕ್ ಪಡಿದ್ದಾರೆ. ಅಂಥ ವಿದ್ಯಾರ್ಥಿಗಳಿಗೆ ಒಂದು ಚಾನ್ಸ್ ಕೊಡ್ತೇವೆ. ಸೊ ಅದು ಯಾವಾಗ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಈ ಒಂದು ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಸರಿಯಾದ ಡೇಟ್ನ ಅನೌನ್ಸ್ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿರೋದು KA ಕಡೆಯಿಂದ, ಓಕೆನಾ. ಆ ಒಂದು ಡೇಟ್ನ ಅನೌನ್ಸ್ ಮಾಡಿದ ಮೇಲೆ ನಾನು ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ಹಾಗೆ ಆ ಒಂದು ಡೇಟ್ ಅನೌನ್ಸ್ ಮಾಡಿದ್ಮೇಲೆ ನೀವೇನು ಮಾಡಬೇಕು, ಏನಾದರೂ ಅಪ್ಡೇಟ್ ಇತ್ತು ಅಂದರೆ ಅಪ್ಡೇಟ್ ಮಾಡಬೇಕು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡೋದಕ್ಕೆ ಎಲ್ಲ ಕ್ಲೈಮ್ಗಳು, ಕೋಟಾಗಳು, ಹಾಗೆ ಎಲ್ಲ ಕ್ಯಾಟಗರಿ ಎಲ್ಲ ಕರೆಕ್ಟಾಗಿ ಇನ್ನೊಂದು ಸತಿ ಎಡಿಟ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಬೇಕಾಗುತ್ತೆ. ಅದಾದ ನಂತರ ನಿಮಗೆ ಪರ್ಫೆಕ್ಟ್ ಇರುವಂತಹ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಬಿಡ್ತಾರೆ, ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಆಯಿತಾ. ಇದೇ ಥರ ಅಪ್ಡೇಟ್ಸ್ಗಾಗಿ KCT ಅಪ್ಡೇಟ್ಸು, ನೀಟ್ ಅಪ್ಡೇಟ್ಸು, ಯಾವುದೇ ಥರ ಎಜುಕೇಷನ್ ರಿಗಾರ್ಡಿಂಗ್ ಕನ್ನಡ ಪ್ರೋಟೆಕ್ಟ್ ಚಾನಲ್ನ ಫಾಲೋ ಆಗಿ. ಹಾಗೆ ನಮ್ಮ ಇನ್ನೊಂದು ಚಾನಲ್ ಕನ್ನಡ ಪ್ರೋಟೆಕ್ಟ್ ಪ್ಲಸ್ ಅಂತ ಇದೆ, ಸೊ ಅದನ್ನು ಸಹ ಫಾಲೋ ಆಗಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು